Hi, hello friends. Welcome to my channel. Subscribe, like, share. Nalini Danesh cooking channel. ಈಗ ನಾನು ಮೊದಲಿಗೆ ಹುರಿಗಡಲೆಯ ಉಂಡೆಯನ್ನು ಮಾಡೋದಕ್ಕೆ ನಾನು ಹುರಿಗಡಲೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಕಡಲೆ ಬೀಜನೂ ಹಾಕಬೇಕು, ಅದನ್ನು ತಗೊಂಡಿದ್ದೇನೆ. ಕಡಲೆ ಬೀಜ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಅದಕ್ಕೆ ಹಾಕೋದಕ್ಕೆ ಎಳ್ಳು ಸ್ವಲ್ಪ ತಗೊಂಡಿದ್ದೇನೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕಬೇಕು, ಅದನ್ನು ನಾನು ತಗೊಂಡಿದ್ದೇನೆ. ಈಗ ನಾನು ಸ್ವಲ್ಪ ಅದಕ್ಕೆ ಏಲಕ್ಕಿಯನ್ನು ಹಾಕಬೇಕು, ಅದನ್ನು ತಗೊಂಡಿದ್ದೇನೆ. ಇಷ್ಟು ಸಾಮಗ್ರಿಗಳನ್ನು ನಾನು ತಗೊಂಡಿದ್ದೇನೆ. ಈಗ ನಾನು ಕಡಲೆ ಬೀಜನ ಹುರ್ಕೊಂಬರ್ತೀನಿ. ನಾನೀಗ ಹುರ್ಗಡ್ಲೆ ಉಂಡೆ ಮಾಡೋದಕ್ಕೆ ಕಡಲೆ ಬೀಜನ ಹುರಿಯೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಸ್ಟವನ್ನು ಹಚ್ತಾ ಇದ್ದೀನಿ. ನಾನು ಕಡಲೆ ಬೀಜನ ಒಂದು ಗ್ಲಾಸು ಕಡಲೆ ಬೀಜನ ನಾನು ಹಾಕಿ ಹುರ್ಕೋತಾ ಇದ್ದೀನಿ. ಈಗ ಹುರಿದಿದ್ನಲ್ಲ, ಅದನ್ನು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ತೊಗೊಂಡು ಬಂದಿದ್ದೀನಿ ಕಡಲೆ ಬೀಜನ. ಇದನ್ನೀಗ ಮಿಕ್ಸಿ ಮಾಡಿ, ಇದು ಎಳ್ಳು, ಒಣಕೊಬ್ಬರಿ, ಕಡಲೆಪಪ್ಪು ಎಲ್ಲ ಮಿಕ್ಸಿ ಮಾಡಿ ನಾನು ತೊಗೊಂಡು ಬಂದು ರೆಡಿ ಮಾಡ್ಕೊತೀನಿ. ಈಗ ನಾನು ಮಿಕ್ಸಿ ಮಾಡ್ಕೊಂಬಂದಿರೋಂತಹ ಹುರ್ಗಡ್ಲೆನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ಬೀಜ ಹಾಕ್ಕೋತೀನಿ. ಹುರಿದು ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಂಬಂದಿರೋಂತಹ ಕಡಲೆ ಬೀಜನ ನಾನು ಈಗ ಇದಕ್ಕೆ ಹಾಕ್ಕೋತಾ ಇದ್ದೇನೆ. ಮತ್ತು ಒಣಕೊಬ್ಬರಿ ತುರಿದು ಮಿಕ್ಸಿ ಮಾಡಿದ್ನಲ್ಲ, ಆಗಲೇ ತೋರಿಸಿದ್ನಲ್ಲ, ಆ ಒಣಕೊಬ್ಬರಿನ ನಾನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಎಳ್ಳಿನ ಜೊತೆನೇ ಏಲಕ್ಕಿನ ಪೌಡರ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಪಾಕ ತೊಗೊಂಡು ಬರೋಣ. ಪಾಕ ತೊಗೊಂಡು ಬರ್ತೀನಿ. ಈಗ ಬೆಲ್ಲನ ನಾನು ಕುಟ್ಟಿ ಪಾಕ ಮಾಡಿಕೊಂಡು ಹುರಿಗಡಲೆ ಉಂಡೆನ ಕಟ್ಟೋದನ್ನು ತೋರಿಸ್ತೀನಿ. ಈಗ ನಾನು ಪಾಕ ಮಾಡೋದಕ್ಕೆ ಸ್ಟವನ್ನು ಹಚ್ಚಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಒಂದು ಹಚ್ಚು ಬೆಲ್ಲ ಹಾಕಿದ್ದೀನಿ. ಅದಕ್ಕೆ ಒಂದು ಕಾಲು ಗ್ಲಾಸ್ ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಪಾಕ ಮಾಡೋದಕ್ಕೆ. ಈಗ ಇದು ಬೆಲ್ಲ ಪಾಕ ಬಂದಿದೆ. ಈಗ ಇಷ್ಟು ಅಂಟು ಬಂದಿದೆ, ಸಾಕು. ನಾರ್ಬೇನು ಬೇಕಾಗಲ್ಲ, ಅಂಟು ಪಾಕ ಬಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಪಾಕ ಆಗಿತ್ತಲ್ಲ, ಅದನ್ನು ಈಗ ಹುರಿಗಡಲೆ ಎಲ್ಲ ರೆಡಿ ಮಾಡಿದ್ನಲ್ಲ ಉಂಡೆ ಕಟ್ಟೋದಕ್ಕೆ, ಕಡಲೆ ಬೀಜ ಎಲ್ಲ ಒಣಕೊಬ್ಬರಿ, ಬಿಳಿಯಲ್ಲೆಲ್ಲ ಹಾಕಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು